ಅದು ದುಡ್ಡೆಲ್ಲ ನಂದು ಸಿಕ್ಕುದೆಲ್ಲ ಸಿಗ್ತಾ ಇತ್ತು ಮೇಡಮ್. ಅದು ಬರ್ತಾ ಇತ್ತು ಸ್ವಲ್ಪ ನೀವು ಹೇಳಿದಂಗೆ. ಆ ವ್ಯಕ್ತಿ ಮೇಲೆ ನಂದು ಕೊಡಕ್ಕಿದೆ ದುಡ್ಡು ಹೇಳಿದಲ್ಲ, ತುಂಬಾ ದುಡ್ಡಿದ್ದ ಅವ್ನು ಸ್ವಲ್ಪ ದುಡ್ಡು ಕೊಟ್ಟಿದ್ದಾನೆ ಇವಾಗ ನೀವು ಹೇಳಿದಂಗೆ. ಆಯ್ತಾ? ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆಯೋ ಆರ್ಡರ್ನ ಮಾಡ್ಕೊಳ್ಳಿ. ಇದನ್ನು ಕಟ್ಟೋದ್ರಿಂದ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ನಿಮ್ಮ ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಮತ್ತು ಸಾಲ ಕೊಟ್ಟಿರೋರು ವಾಪಸ್ ಕೊಡ್ತಾ ಇಲ್ಲ, ತುಂಬ ಸಮಸ್ಯೆಗಳು ಇದ್ದಾಗ ಇದನ್ನು ಕಟ್ಟಿದ ಮೇಲೆ ತುಂಬ A to Z ಸಮಸ್ಯೆಗಳೇ ಅಂತಲೇ ಹೇಳ್ಬೋದು. ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಒಬ್ಬರಿಗೆ ಒಂದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ನಿಮ್ಮ ಮನೇಲಿ ಏನೇ ಸಮಸ್ಯೆ ಇದ್ರೂ ಕೂಡ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬ ನೆಮ್ಮದಿಯಿಂದ ಇರ್ಬೋದು ಇದನ್ನು ಕಟ್ಟಿದ ಮೇಲೆ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದನ್ನು ಬಂದು ಮನೆಗೆ ಕಟ್ಬೋದು, ಶಾಪಿಗೆ, ಅಂಗಡಿಗಳಿಗೆ, ಚಿಕ್ಕ ಪುಟ್ಟ ಏನೇ ವ್ಯಾಪಾರ ಮಾಡ್ತಾಯಿದ್ರು ಎಲ್ಲದಕ್ಕೂ ಕೂಡ ಕಟ್ಬೋದು. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಆಗುತ್ತೆ. ಕೆಟ್ಟ ದೃಷ್ಟಿ ಏನೇ ಯಾರೇ ಮಾಡಿಸಿದ್ರು ಕೂಡ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದನ್ನು ಕಟ್ಟಿದ ಮೇಲೆ ಒಬ್ಬರು ನನಗೆ ಕಳಿಸಿದ್ದಾರೆ, ಅದನ್ನು ರಿವ್ಯೂನ ಹೇಳ್ತೀನಿ. ರಿವ್ಯೂ ಅವ್ರು ಹೇಳಿದ್ದಾರೆ, ಅದನ್ನು ನಿಮಗೆ ಕೇಳಿಸ್ತೀನಿ. ನೀವೇ ನೋಡಿ, ನಿಮಗೂ ಕೂಡ ನಂಬಿಕೆ ಇದ್ದರೆ ಖಂಡಿತ ಕಟ್ಟಿ. ಒಳ್ಳೊಳ್ಳೆ ರಿಸಲ್ಟ್ ಬರ್ತಾಯಿದೆ, ಬೇಗ ಬೇಗ ರಿಸಲ್ಟ್ ಬರ್ತಾಯಿದೆ. ಸರಿನಾ? ಮತ್ತು ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಮೆಥಡ್ ಏನು ಮಾಡಬೇಕು, 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಮತ್ತು ಇದನ್ನು ಎಲ್ಲಿ ಕಟ್ಟಬೇಕು, ಹೇಗೆ, ಯಾವ ಟೈಮ್ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ ಆರ್ಡರ್ ಮಾಡ್ಕೊಂಡ್ಮೇಲೆ. ಬನ್ನಿ, ಇದನ್ನು ಕಟ್ಟಿದ ಮೇಲೆ ಹೇಗೆಲ್ಲ ರಿಸಲ್ಟ್ ಬರ್ತಾ ಇದೆ ಜನಗಳಿಗೆ ಅನ್ನೋದು ಕೂಡ ನಿಮಗೂ ಕೂಡ ಕುತೂಹಲ ಇರುತ್ತೆ. ನಾವು ಕೂಡ ಇದು ನಿಜನಾ ಅಥವಾ ಸುಳ್ಳು, ಫೇಕ್ ಇರ್ಬೋದು, ಆ ಥರ ಎಲ್ಲ ಇರ್ತಾರೆ ಕೆಲವರು ಜನ. ತುಂಬ ಜನ ಇವಾಗ ನೀವು ಆಲ್ಮೋಸ್ಟ್ ನನ್ನ ವೀಡಿಯೋಸ್ನ ನೋಡ್ಕೊಂಡು ಬಂದಿರೋರಿಗೆ ಗೊತ್ತಿರುತ್ತೆ. ತುಂಬ ಜನಕ್ಕೆ, ಎಷ್ಟು ಜನಕ್ಕೆ ರಿಸಲ್ಟ್ ಸಿಗ್ತಾ ಇದೆ ಅಂದರೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ಬೇಗ ರಿಸಲ್ಟ್ ಸಿಗ್ತಾ ಇದೆ. ಸರಿನಾ? ಬೇಕು ಅಂದವರು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ. ಮೇಡಮ್ ಅವತ್ತು ಹೇಳಿದ್ದಲ್ಲ, ನೀವು ಅದಕ್ಕೆ ಆನ್ಸರ್ ಮಾಡಿಲ್ಲ. ಬಟ್ ನಂದು ಅದು ದುಡ್ಡೆಲ್ಲ ನಂದು ಸಿಕ್ಕುದೆಲ್ಲ ಸಿಗ್ತಾ ಇತ್ತು ಮೇಡಮ್. ಅದು ಬರ್ತಾ ಇತ್ತು ಸ್ವಲ್ಪ ನೀವು ಹೇಳಿದಂಗೆ. ಆ ವ್ಯಕ್ತಿ ಮೇಲೆ ನಂದು ಕೊಡಕ್ಕಿದೆ ದುಡ್ಡು ಹೇಳಿದಲ್ಲ, ತುಂಬಾ ದುಡ್ಡಿದ್ದ ಅವ್ನು ಸ್ವಲ್ಪ ದುಡ್ಡು ಕೊಟ್ಟಿದ್ದಾನೆ ಇವಾಗ ನೀವು ಹೇಳಿದಂಗೆ. ಆಯ್ತಾ? ಸ್ವಲ್ಪ ಟೈಮಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾನೆ. ಇಲ್ಲ, ಸಕ್ಸಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ? ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಅದು ಒಂದೇ ಸತಿ ಬರಲಿಲ್ಲ ಅಂತ ಹೇಳಿದ್ರು, ಹಂತವಾಗಿ ಸ್ವಲ್ಪ ಕ್ಲಿಯರ್ ಆಗುತ್ತೆ ನಿಮಗೆ. ಖಂಡಿತ ಆಗುತ್ತೆ ಸರ್. ಅದನ್ನು ವಾಟ್ಸಪ್ ಮೆಸೇಜ್ ಮಾಡಿರಿ, ನಾನು ಮತ್ತೇನು ಮಾಡಬೇಕು ಎಲ್ಲನೂ ಕೂಡ ನಾನು ಹೇಳ್ಕೊಡ್ತೀನಿ. ವಾಟ್ಸಪ್ ಮೆಸೇಜ್ ಮಾಡಿರಿ, ನಾನು ಹೇಳ್ಕೊಡ್ತೀನಿ. ಮತ್ತು ಇದನ್ನು ಯಾವ ರೀತಿ ಅಂದರೆ, ಇವರು ಹಣ ಬೇರೆಯವ್ರಿಗೆ ಕೊಟ್ಟಿದ್ದಾರೆ, ಅವರು ಕಿರಿಕ್ ಮಾಡ್ತಾಯಿದ್ರು. ಸ್ವಲ್ಪ ಹಣನ ವಾಪಸ್ ರಿಟರ್ನ್ ಕೊಡೋದಕ್ಕೆ ಹಣ ಇದ್ದರೂ ಕೂಡ ಅವರು ಕೊಡ್ತಾ ಇರಲಿಲ್ಲ. ಕೊಡ್ತೀನಿ ಹಾಗೆ ಹೀಗೆ ಅಂದ್ಕೊಂಡು ಕೊಡ್ತಾನೆ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಇವರು ಬೇಜಾರಾಗಿ ನಂತರ ನನ್ನ ವೀಡಿಯೋಸ್ನ ನೋಡಿ ತೊಗೋಬೇಕೋ ಬೇಡವೋ ಅಂತ ಮನಸ್ಸಲ್ಲಿದ್ದು ಲಾಸ್ಟಿಗೆ ಒಂದು ಸತಿ ತೊಗೊಂಡೇ ಬಿಟ್ಟರು. ಹಾಗಿದ್ದಾಗಲಿ ಕಡಿಮೆ ಅಮೌಂಟ್ ತಾನೆ, ಎಲ್ಲೆಲ್ಲೋ ಎಷ್ಟೆಷ್ಟೋ ವೆಚ್ಚ ಮಾಡಿದ್ದೀವಿ ದುಡ್ಡನ್ನು, ಇದನ್ನು ತೆಗೆದು ನೋಡೋದಾ, ಟ್ರೈ ಮಾಡೋದಾ ಅಂದ್ಕೊಂಡು ಇವರು ರಿವ್ಯೂಸ್ನ ನೋಡ್ತಾ ಇದ್ರಲ್ವ, ತುಂಬ ಜನ ರಿವ್ಯೂಸ್ನ ಹೇಳ್ತಾಯಿದ್ರು. ವೀಡಿಯೋಸ್ನೆಲ್ಲ ನೋಡಿದಾಗ ಇವ್ರಿಗೂ ಕೂಡ ಅನಿಸಿತ್ತು ತೊಗೋಬೇಕು ಅಂತ. ಅದಾದಮೇಲೆ ಇದನ್ನು ತೊಗೊಂಡ್ರು, ಕಟ್ಟಿದ್ರು. ಇದರ ವಿಧಾನ ಹೇಗೆ ಏನು ಪ್ರತಿಯೊಂದು ನಾನು ಹೇಳಿಕೊಟ್ಟೆ, ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಹಣ ಅನ್ನೋದು ಕೂಡ ಸ್ವಲ್ಪ, ಈಗ ಹೇಳಿದ್ರಲ್ಲ, ಸ್ವಲ್ಪ ಹಣ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಕೊಡ್ತಾ ಬರ್ತೀನಿ, ನನಗೆ ಆದಾಗ ಕೊಡ್ತಾ ಬರ್ತೀನಿ ಅಂತ ಹೇಳಿದಾರಂತೆ. ಹಾಗೆ ಕೊಡ್ತಾ ಬರ್ಬೋದು, ಕೊಡ್ತಾರೆ. ಈಗ ಅಷ್ಟು ಹಣ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಕೊಡದೇ ಇರ್ತಾರ, ಹಾಗೆ ಕೊಡ್ತಾ ಬರ್ತಾರೆ. ಈ ಥರ ಹಣ ಕಾಸಿನ ಸಮಸ್ಯೆ ಅಂದರೆ ಈ ಥರ. ಇನ್ನು ಕೆಲವ್ರಿಗೆ ಮದುವೆ ಇವಾಗ ಫಿಕ್ಸ್ ಆಗ್ತಾ ಇರಲ್ಲ, ಅವ್ರಿಗೂ ಕೂಡ ಮದುವೆ ಫಿಕ್ಸ್ ಆಗಿದೆ. ಗೌರ್ಮೆಂಟ್ ಜಾಬ್ ಸಿಗ್ತಾ ಇರೋರಿಗೂ ಕೂಡ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಮತ್ತು ಒಳ್ಳೆ ಒಂದು ಪ್ರೈವೇಟ್ ಕೆಲಸಗಳು, ಹಣ ಸಿಗುವ ಒಂದೆರಡು ದಾರಿಗಳು ಅದೆಲ್ಲ ಕೂಡ ಸಿಕ್ಕಿದೆ. ತುಂಬ ಒಳ್ಳೆಯದಾಗ್ತಾ ಇದೆ. ಒಂದೇ ರೀಸನ್ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ನನ್ನ ಹತ್ರ ತೊಗೊಂಡಿರೋರು ಹಲವಾರು ರೀಸನ್ ಹೇಳಿದ್ದಾರೆ. ಈ ಕಷ್ಟ ನಿವಾರಣೆ ಆಗಿದೆ, ಈ ಕಷ್ಟ ಹಣಕಾಸು ನಮ್ಮ ಕೈಯಲ್ಲಿ ನಿಲ್ತಾನೆ ಇರಲಿಲ್ಲ, ಇವಾಗ ತುಂಬ ಚೆನ್ನಾಗಿದ್ದೀವಿ, ನಾವು ಹಣಕಾಸಿನಲ್ಲಿ ತುಂಬ ಚೆನ್ನಾಗಿದ್ದೀವಿ, ನಾವೇ ಬೇರೆಯವ್ರಿಗೆ ಕೊಡೋ ರೀತಿ ಇದ್ದೀವಿ, ಆ ಥರ ಎಲ್ಲ ಹೇಳ್ತಾ ಇದ್ದಾರೆ. ಖುಷಿ ಆಗುತ್ತೆ ನನಗೆ ಕೇಳೋದ್ರಿಂದ, ತುಂಬ ಖುಷಿ ಆಗುತ್ತೆ.
ಒಳ್ಳೆಯದಾಗಲಿ, ಆದಷ್ಟು ಒಳ್ಳೆಯದಾಗಲಿ. ಯಾರಿಗೆಲ್ಲ ರಿಸಲ್ಟ್ ಸಿಗ್ತಾ ಇದೆ ಅವರು ನನಗೆ ಒಂದ್ಸತಿ ಇನ್ಫಾರ್ಮ್ ಮಾಡಿ, ಸರಿನಾ? ಆವಾಗ ನಾನು ಮುಂದೆ ಏನು ಮಾಡಬೇಕು, ಸರಿನಾ? ಮುಂದೆ ಏನು ಮಾಡಬೇಕು. ಇವಾಗ ರಿಸಲ್ಟ್ ಸಿಗ್ತಾ ಇದೆ ಅಂತ ನೀವು ಅಲ್ಲೇ ಖುಷಿಪಟ್ಟು ನೀವು ಅಲ್ಲೇ ಸ್ಟಾಪ್ ಮಾಡಿದ್ರೆ ಅದು ಮುಂದೆ ಮತ್ತೆ ಸ್ಟಾಪ್ ಆಗ್ಬೋದು ಅಲ್ವಾ? ಹಾಗಾಗಿ ನೀವು ರಿಸಲ್ಟ್ ಸಿಕ್ಕಿದ ಮೇಲೆ ನನಗೆ ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮ್ ಮಾಡಿದ ಮೇಲೆ ಮುಂದೆ ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ಯಾವುದೇ ರೀತಿ ಮತ್ತೆ ಹಣ ತೊಗೋತೀನಿ ಅಂತ ಅಂದ್ಕೋಬೇಡಿ. ಯಾವುದೇ ರೀತಿ ಹಣ ಏನು ತೊಗೊಳ್ಳಲ್ಲ, ಫ್ರೀಯಾಗಿ ನಾನು ನಿಮಗೆ ಹೇಳ್ಕೊಡೋದು, ಸರಿನಾ? ಮತ್ತೆ ನಾನು ಹಣ ತಗೋತೀನಿ, ನೀವು ಏನು ತೊಗೋತಾ ಇದ್ದೀರಾ ಸ್ಫಟಿಕನ, ಇದ್ರ ಪ್ರೈಸ್ ಮಾತ್ರ ನಾನು ತೊಗೋತಾ ಇರೋದು. ಮತ್ತೆ ಇದನ್ನು ವಿಧಾನ ಹೇಗೆ ಕಟ್ಟೋದು, ಯಾವ ರೀತಿ ಮಾಡೋದು ಎಲ್ಲ ಫ್ರೀಯಾಗಿ ನಾನು ಹೇಳ್ಕೊಡ್ತಾ ಇರೋದು. ಅದನ್ನು ಬಿಟ್ಟು ನಾನು ಹೇಳ್ಕೊಡೋದಕ್ಕೂ ಬೇರೆ ಹಣ ತೊಗೋತೀರಾ ಅಂತ ಕೇಳಿದ್ರು ಸ್ವಲ್ಪ ಜನ. ಖಂಡಿತ ಇಲ್ಲ. ಅದಕ್ಕೆ ನಾನು ಯಾವುದೇ ರೀತಿ 1 ರೂಪಾಯಿನೂ ಕೂಡ ನಾನು ತೊಗೊಳ್ಳಲ್ಲ, ಸರಿನಾ? ಇದ್ರದ್ದು ಹ್ಯಾಂಗಿಂಗ್ ಮತ್ತು ಸ್ಫಟಿಕ ಪ್ಯಾಕಿಂಗ್ ಇದನ್ನು ಶಿಪ್ಪಿಂಗ್ ಮಾಡೋದು ಅಷ್ಟು ಚಾರ್ಜ್ ಮಾತ್ರ ನಾನು ತೊಗೋತಾ ಇದ್ದೀನಿ. ಅದನ್ನು ಬಿಟ್ಟು ನಾನು ಫ್ರೀಯಾಗಿ ನಿಮಗೆ ಏನೆಲ್ಲ ಹೇಳ್ಕೊಡ್ಬೇಕು, ನಿಮಗೆ ಏನು ಡೌಟ್ ಇದೆ ಅದು ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ ಅಷ್ಟೇ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ, ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ. ಫಸ್ಟು ಯಾರು ಆರ್ಡರ್ ಮಾಡ್ಕೊಂಡಿರ್ತೀರ ಅವ್ರಿಗೆ ಮಾತ್ರ ನಾನು ಆರ್ಡರ್ ತೊಗೊಂಡಿರ್ತೀನಿ. ಒಬ್ಬಳೇ ಇರೋ ಕಾರಣಕ್ಕೋಸ್ಕರ ಎಲ್ಲನೂ ತೊಗೊಂಡು ನಾನು ಮಾಡೋಕ್ಕಾಗಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ನಿಮಗೆ ರಿಪ್ಲೈ ಮಾಡ್ತೀನಿ. ಇವಾಗ 1 ಡೇಲಿ ಇಷ್ಟ ಆಗೋಗಿದೆ ಅಂತ ಹೇಳಿದ್ರೆ ರಿಪ್ಲೈ ಮಾಡಿಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತೀರಾ. ಖಂಡಿತ ಮಾಡ್ತೀನಿ. ಅವತ್ತೇನಾದರೂ ಫುಲ್ ಆಗೋಗಿದ್ರೆ ನೆಕ್ಸ್ಟ್ ಡೇ ನಿಮಗೆ ರಿಪ್ಲೈ ಅನ್ನೋದು ಮಾಡ್ತೀನಿ. ಹಾಗಾಗಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ರಿಪ್ಲೈ ಖಂಡಿತ ಮಾಡ್ತೀನಿ, ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ನಿಮಗೆ ಬೇಗ ನೀವು ಆರ್ಡರ್ನ ಮಾಡ್ಕೊಂಡಿದ್ರೆ ರಿಪ್ಲೈ ಅನ್ನೋದು ಬೇಗ ಮಾಡ್ತೀನಿ. ತುಂಬ ಜನಕ್ಕೆ ಡೌಟ್ ಇರ್ಬೋದು ಇದರಲ್ಲಿ ಅಷ್ಟು ಯಾಕೆ ಒಳ್ಳೇದಾಗ್ತಾ ಇದೆ ಅಂತ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ತುಂಬಾ ಖುಷಿ ಆಗುತ್ತೆ ನನಗಂತೂ. ಯಾರೂ ಕೂಡ ಇಷ್ಟು ಬೇಗ ರಿಸಲ್ಟ್ ಬರುತ್ತೆ ಅಂತ ಹೇಳೋರಿಲ್ಲ. ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾರೆ, ಸುಮ್ಮನಾಗ್ತಾರೆ. ಅದನ್ನು ನಾನು ನಿಮಗೆ ಕೊಟ್ಟು ಕೂಡ ಅದನ್ನು ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ವಿಧಾನ ಸೀಕ್ರೆಟ್ 7 ಡೇಸ್ ಸೀಕ್ರೆಟ್ ಇದೆಯಲ್ಲ, ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದನ್ನು ತುಂಬ ಇದರಲ್ಲಿ ತೊಗೋಬೇಡಿ, ನೀವು ತುಂಬ ನಂಬಿಕೆ ಇಟ್ಟು ಮಾಡಿ, ಖಂಡಿತ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ನಮಗೂ ಕೂಡ ಆಲ್ಮೋಸ್ಟ್ ನಮಗೂ ಕೂಡ, ನನಗೆ ಎಲ್ಲರಿಗೂ ಸಿಗ್ತಾ ಇದೆ, ನನಗೆ ಸಿಕ್ಕಿಲ್ಲ ಅಂತಲ್ಲ, ನಮಗೂ ಕೂಡ ಸಿಕ್ಕಿದೆ, ನಿಮಗೂ ಕೂಡ ಸಿಗ್ತಾ ಇದೆ. ಇನ್ನು ಕಷ್ಟದಲ್ಲಿ ಯಾರೆಲ್ಲ ಇದ್ದೀರಾ ಜನಗಳು, ಅವ್ರಿಗೂ ಕೂಡ ಸ್ವಲ್ಪ ಶೇರ್ ಮಾಡಿ ಜನಗಳಿಗೆ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ನಿಮ್ಮ ಅಕ್ಕಪಕ್ಕ ಜನ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಪಾಪ. ಯಾಕೆಂದರೆ ಕಷ್ಟ ಅಂದರೆ ನಿಮಗೆ ಬಂದಿದೆ, ನಿಮಗೆ ಗೊತ್ತಿದೆ ಅಲ್ವಾ? ಅದೇ ರೀತಿ ಅವ್ರಿಗೂ ಕೂಡ ರಿಸಲ್ಟ್ ಸಿಗಲಿ, ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಲ್ವಾ? ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಖಂಡಿತ ಕಷ್ಟ ಕಾಲಲ್ಲಿ ಕೈ ಹಿಡಿತಾರೆ ಅಲ್ವಾ? ಹಾಗೆ ಅದಕ್ಕೆ ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ರಿಟರ್ನು ನಮಗೆ ಜಾಸ್ತಿನೇ ಬರುತ್ತೆ. ಹಾಗಾಗಿ ಒಳ್ಳೇದು ಮಾಡಿ, ಎಲ್ಲರಿಗೂ ಕೂಡ ಒಳ್ಳೇದು ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಹೇಳಿ, ಒಳ್ಳೇದಾಗಲಿ, ಆದಷ್ಟು ನಿಮಗೆ ಬೇಗ ಒಳ್ಳೇದಾಗಲಿ. ಯಾರೆಲ್ಲ ಒಳ್ಳೇದಾಗಿದೆ ರಿಸಲ್ಟ್ ಸಿಕ್ಕಿದೆ ಅವ್ರಿಗೆ ನನಗೆ ಇನ್ಫಾರ್ಮ್ ಮಾಡಿ, ನಾನು ಮುಂದೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ 786 ಅಂತ ಕಮೆಂಟನ್ನು ಮಾಡಿ, ಒಂದೇ ಒಂದು ಲೈಕ್ನ ಕೊಡಿ. ಮತ್ತು ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.